ಹಲೋ ನಮಸ್ಕಾರ ವೀಕ್ಷಕರೇ. ಆರ್ ಆರ್ ಬಿ ಕಡೆಯಿಂದ ಅಧಿಕೃತ ನಿಮಗೆ ನೋಟಿಫಿಕೇಶನ್ ಬಂದಿದ್ದು. ಅಧಿಕೃತವಾಗಿ ಗ್ರೂಪ್ ಡಿ ಎಕ್ಸಾಮ್ ಸಂಬಂಧಪಟ್ಟಂಥ ಅಧಿಕೃತ ನೇರ ನೇಮಕಾತಿ ನಡೆದಿದ್ದು 6,000 ಹೆಚ್ಚಿನ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, SSLC ಮತ್ತು ITI ಮಾಡಿದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಯಾವ ವೃತ್ತಿ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಫಸ್ಟ್ ಮಾಹಿತಿನ ತಿಳಿಸಿಕೊಡ್ತಾನೆ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆ ನೋಡಿ. RRB ಅಧಿಕೃತ ಮಾಹಿತಿ ಬಂದಿದ್ದು 2026 ಗ್ರೂಪ್ ಡಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ SSLC ಮತ್ತು ITI PUCನಲ್ಲಿ ಕೇವಲ 60 ಅಂಕವನ್ನು ಪಡೆದಂಥ ಅಂಕಿತ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕನ 29/7/2026 ಅಂದರೆ ಇದೇ ತಿಂಗಳ ಲಾಸ್ಟ್ ಟೈಮ್ ಆಗಿದೆ. ಹಾಗೂ ಅರ್ಜಿಯನ್ನು 14/8/2026ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅಧಿಕೃತವಾಗಿ RRB ಅವರ ಒಂದು ಅಧಿಕೃತ ಲಿಂಕಿಗೆ ಬಂದರೆ ನಿಮಗೆ ಇಲ್ಲಿ ಒಂದು ಲಾಗಿನ್ ಪೇಜ್ ಕೇಳುತ್ತೆ. ಲಾಗಿನ್ ವಿತ್ ಆಧಾರ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆಧಾರ್ ಕಾರ್ಡ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಅಲ್ಲಿ ಫೋನ್ ನಂಬರ್ ಮತ್ತು OTP ಬರುತ್ತೆ. OTP ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆಸಕ್ತಿ ಇದ್ದರೆ ನೀವು RRB ಎಕ್ಸಾಮಿನ ಗ್ರೂಪ್ ಡಿ ಎಕ್ಸಾಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಸಂಬಂಧಪಟ್ಟಂಥ ಮಾಹಿತಿ ಇದ್ದರೆ, ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ RRB ಎಕ್ಸಾಮ್ನ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾವ ರೀತಿ ಹಾಕಬೇಕು ಎಂಬುದನ್ನು ಫಸ್ಟ್ ಮಾಹಿತಿನ ತಿಳಿಸ್ಕೊಡ್ತೀವಿ. ಆದ್ದರಿಂದ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ಮಾಹಿತಿ ಕೊಡು ಅಂತ ಹೇಳ್ತಾ, ಇಂದಿನ ಒಂದು ಟಾಪಿಕ್ ಮೇಲೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.